ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ ಕನ್ನಡಕುವಿರ ರೀಲೋಡ್ ಚಾನೆಲ್ ಇಂದ ಇವತ್ತು ಒಂದು 800 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡ ಜಾಗದಲ್ಲಿ ಕಟ್ಟಿರುವಂತಹ ಒಂದು ಮನೆಯನ್ನ ತೋರಿಸ್ತಾ ಇದ್ದೀನಿ. ಕೇವಲ 16 ಲಕ್ಷದಲ್ಲಿ ಕಟ್ಟಿರುವಂತಹ ಮನೆಯಂತೆ. 16 ಅಲ್ಲ 20 ಲಕ್ಷ ಖರ್ಚು ಮಾಡಿದ್ರು ಇಷ್ಟು ಒಳ್ಳೆ ಮನೆ ಕಟ್ಟೋದು ತುಂಬಾನೇ ಒಂದು ಕಷ್ಟ ಅಂತ ಹೇಳ್ಬೋದು. ಸೊ ಸೈಟಲ್ ಏರಿಯಾ ದೊಡ್ಡದಾಗಿದೆ, ಬಟ್ ಮನೆ ಒಂದು 750 ಅಂತ 800 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ಇಲ್ಲಿ ನೋಡಬಹುದು ನೀವು ಕಾಂಪೌಂಡ್ ವಾಲ್ ಪಕ್ಕದಲ್ಲಿ ಗೇಟ್ ಏನ್ ಪಿಲ್ಲರ್ ಬರ್ತಾ ಇದೆ, ಅಲ್ಲಿ ಗ್ರಾನೈಟ್ ನ ಹಾಕಿದ್ದಾರೆ. MS ನ ಗೇಟ್ ಬರ್ತಾ ಇದೆ. ಕೆಳಗಡೆ ನೀವು ರ್ಯಾಂಪ್ಸ್ ನ ನೋಡಬಹುದು, ಕೆಳಗಡೆ ರ್ಯಾಂಪ್ ಮಾಡಿದ್ದಾರೆ. ರ್ಯಾಂಪ್ ಪಕ್ಕ 2 ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಯಾರಾದ್ರೂ ಏಜ್ ಆದವರು ಇದ್ದಾರೆ, ಅವರಿಗೆ ರ್ಯಾಂಪ್ ಹತ್ತೋ ಕಷ್ಟ ಆಗುತ್ತೆ ಅಂದ್ರೆ ಸ್ಟೆಪ್ಸ್ ಗಳು ವರ್ಕ್ಔಟ್ ಆಗುತ್ತೆ. ಇನ್ನು ರ್ಯಾಂಪ್ ಮೇಲೂ ಅಷ್ಟೇ ಆಂಟಿ ಸ್ಕಿಡ್ ಮಾಡಿದ್ದಾರೆ, ಅಂದ್ರೆ ಗ್ರೂವಿಂಗ್ ಮಾಡಿದ್ದಾರೆ. MS ನ ಗೇಟ್ ನ ಮೇಲ್ಗಡೆ ಕೂಡ MS ನಲ್ಲಿ ಒಂದು ಚಿಕ್ಕದಂತಹ ಸ್ಟ್ರಕ್ಚರ್ ಮಾಡಿದ್ದಾರೆ. ನೀವು ಬಳ್ಳಿ ಗಿಳ್ಳಿ ಹಬ್ಬಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಗೇಟ್ ನ ಎಂಟ್ರೆನ್ಸ್ ಅಲ್ಲೂ ಅಷ್ಟೇ ಅಷ್ಟು ಒಂದು ಅಡಿಯಷ್ಟು ಅಗಲವಾದಂತಹ ಒಂದು ಗ್ರಾನೈಟ್ ನ ಬಾರ್ಡರ್ ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ನೋಡಬಹುದು ಇಲ್ಲಿ ಪಾರ್ಕಿಂಗ್ ನಲ್ಲಿ ದೊಡ್ಡದಾದಂತಹ ಪಾರ್ಕಿಂಗ್ ಸಿಗ್ತಾ ಇದೆ. ಬಿಕಾಸ್ ಮನೇನ ಒಂದು 800 ಸ್ಕ್ವೇರ್ ಫೀಟ್ ನ ಕಟ್ಟಿರೋದ್ರಿಂದ ದೊಡ್ಡದಾದಂತಹ ಸೈಟ್ ಆಗಿದ್ರಿಂದ ಪಾರ್ಕಿಂಗ್ ಟೈಲ್ಸ್ ನ ನೋಡಬಹುದು. 40 ರಿಂದ 50 ರೂಪಾಯಿ ಬೆಲೆ ಬಾಳುವಂತಹ ಪಾರ್ಕಿಂಗ್ ಟೈಲ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಓನರ್ ಅಥವಾ ಮನೆಯವರಿಗಾಗಿ ತಮಗಾಗಿ ಕಟ್ಕೊಂಡಿರುವಂತಹ ಒಂದು ಸಿಂಪಲ್ ಆದಂತಹ ಮನೆ ಸಿಗ್ತಾ ಇದೆ. ಸೊ ಎಲಿವೇಶನ್ ಅಂತ ತುಂಬಾ ಏನು ಕೆಲಸ ಮಾಡಿಲ್ಲ. ಮೇಲ್ಗಡೆ ಸ್ವಲ್ಪ ಗುರು ವರ್ಕ್ ಗಳನ್ನ ಮತ್ತೆ ಸಿಮೆಂಟ್ ಅಲ್ಲೇ ಸ್ವಲ್ಪ ಡಿಸೈನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಪೇಂಟಿಂಗ್ ಆಗಿಲ್ಲ, ಆಗ್ಬೇಕು. ಹೊರಗಡೆ ಫ್ರಂಟ್ ಡೋರಿಗೆ ಬಂದ್ರೆ ಇಲ್ಲಿ ಒಂದು ಸುಮಾರು 3 ರಿಂದ 4 ಇಂಚು ಹೈಟ್ ಅಲ್ಲಿ ಒಂದು ಕಟ್ಟೆಯನ್ನ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಕಟ್ಟೆಯನ್ನ ಮಾಡ್ತಾರೆ ಸಾಮಾನ್ಯವಾಗಿ. ವಾಸ್ತು ಪ್ರಕಾರವೂ ಕೂಡ ಗ್ರೌಂಡ್ ಲೆವೆಲ್ ಇಂದ ಮನೆ ಸ್ವಲ್ಪ ಹೈಟ್ ಬರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನೀವು ತುಮಕೂರು ರೆಡ್ ಅನ್ಬೋದು, ಆ ಕಲರ್ ನ ಒಂದು ಗ್ರಾನೈಟ್ ಅನ್ನ ಮತ್ತೆ ಬ್ಲಾಕ್ ಕಲರ್ ಗ್ರಾನೈಟ್ ಅನ್ನ 2 ಕಾಂಬಿನೇಷನ್ ಅಲ್ಲಿ ಹಾಕಿ ಆ ಕಟ್ಟೆಯನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ತುಂಬಾ ಸುಂದರವಾದಂತಹ ಗಾನಾ ಟೀಕ್ ನ ಡೋರ್ ಬರ್ತಾ ಇದೆ. ಡೋರ್ ಮೇಲೆ ನೀವು ಇದು ನೋಡಬಹುದು, ಗ್ರೇಸ್ ನೋಡಬಹುದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗುಬ್ಬಿಗಳನ್ನ ನೋಡಬಹುದು. ಮತ್ತೆ ಪಾಲಿಶ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ರೀತಿಯ ಪಾಲಿಶ್ ಬಂದಿದೆ. ಇವನ್ ವಾಸ್ಕಲ್ ಇರ್ಬೋದು, ಡೋರ್ ಇರ್ಬೋದು, ಎಲ್ಲ ಕಡೆ ಪಾಲಿಶ್ ಕೂಡ ತುಂಬಾ ಹೈಲೈಟೆಡ್ ಆಗಿ ಕಾಣ್ತಾ ಇದೆ. ಡೋರ್ ಹ್ಯಾಂಡಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಸಂಪ್ ಬರ್ತಾ ಇದೆ. ಸುಮಾರು ಒಂದು 8000 ಲೀಟರ್ ಕೆಪಾಸಿಟಿಯ ಸಂಪ್ ಬರ್ತಾ ಇದೆ. ಮೇಲ್ಗಡೆ ಫೈಬರ್ ನ ಲಿಡ್ ಹಾಕಿದ್ದಾರೆ. ಇದು ಕೂಡ ಸಾಕಷ್ಟು ಸ್ಟ್ರಾಂಗ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಡೋರ್ ಹೇಳಿದೆ ನಾನು ನಿಮಗೆ, ಗಾನಾಟಿಕ್ ನ ವಾಸ್ಕಲ್ ಬರ್ತಾ ಇದೆ, ಗಾನಾಟಿಕ್ ನ ಡೋರ್ ಬರ್ತಾ ಇದೆ. ಇನ್ನು ಫ್ಲೋರಿಂಗ್ ಇಲ್ಲಿ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಡಾರ್ಕ್ ಬ್ಲಾಕ್ ಅಂತ ಅಲ್ಲ, ಮಿಕ್ಸಿಂಗ್ ಕಲರ್ ಇದೆ. ಬಟ್ ಒಂದು 80 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳ್ಬೋದು. ಆ ಪ್ರೈಸ್ ನಲ್ಲಿ ಇಲ್ಲಿ ನಿಮಗೆ ಫ್ಲೋರಿಂಗ್ ಗ್ರಾನೈಟ್ ಸಿಗ್ತದೆ, ನೋಡ್ಬೋದು ನೀವು ಇಲ್ಲಿ. ಇನ್ನು ವಿಂಡೋದ ವಿಷಯಕ್ಕೆ ಬಂದ್ರೆ ಸಾಲುಡ್ ನ ವಿಂಡೋ ಬರ್ತಿದೆ. ಹಾಲ್ ನಲ್ಲಿ ಒಂದು ಸುಮಾರು ದೊಡ್ಡದಾದಂತಹ ಒಂದು ವಿಂಡೋ ಬರ್ತಾ ಇದೆ. ಮೇಲ್ಗಡೆ ಯಾವುದೇ ರೀತಿಯ ಫಾಲ್ ಸೀಲಿಂಗ್ ಮಾಡಿಲ್ಲ, ಬದಲಾಗಿ ಅಲ್ಲಲ್ಲಿ ಸ್ಪಾಟ್ ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಮನೆಯಲ್ಲಿ ಟೈಲ್ಸ್ ಗಳು ತುಂಬಾ ಚೆನ್ನಾಗಿರುವುದನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಕಾರ್ನರ್ ನೋಡಬಹುದು, ಕಾರ್ನರ್ ನ ಒಂದು ಹೈಲೈಟೆಡ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಾಲ್ ಪೇಪರ್ ನ ಬಳಸಿಲ್ಲ, ಬದಲಾಗಿ ಇಲ್ಲಿ ಏನ್ ಬಳಸಿದ್ದಾರೆ ಅಂದ್ರೆ ಇಲ್ಲಿ ಟೈಲ್ಸ್ ಏನಂತ ಹೇಳ್ತೀವಿ ನಾವು, ಬುಕ್ ಮ್ಯಾಚ್ ಟೈಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈ ತರ ಡಿಸೈನ್ ಮಾಡಿದ್ದಾರೆ. ಅಥವಾ ಈ ತರ ಡಿಸೈನ್ ಟೈಲ್ಸ್ ಗಳನ್ನ ಕಾಂಬಿನೇಷನ್ ಹಾಗೆ ಮಾಡಿ ಈ ರೀತಿಯ ಒಂದು ಔಟ್ಕಮ್ ಅನ್ನ ತಗೊಂಡಿದ್ದಾರೆ ಅಂತ ಅನ್ಬೋದು. ಇದೊಂದು ಒಳ್ಳೆ ಐಡಿಯಾ. ಇಲ್ಲಿ ಸೈಡ್ ಅಲ್ಲಿ ನೀವೇನ್ ಬ್ಯಾಂಡಿಂಗ್ ನೋಡ್ತಾ ಇದ್ರೆ ಇದು ಯಾವುದೇ ವುಡ್ ವರ್ಕ್ ಅಲ್ಲ, ಇದು ಕೂಡ ಅಷ್ಟೇ ವುಡ್ ಫಿನಿಶ್ ಇರುವಂತಹ ಟೈಲ್ಸ್ ಅನ್ನ ಇಲ್ಲಿ ಬಳಸಿದ್ದಾರೆ. ಈ ಮನೆಯ ತುಂಬಾ ಹೈಲೈಟೆಡ್ ಪಾರ್ಟ್ ಅಂದ್ರೆ ಇವರ ದೇವ್ರ ಮನೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಮಾಡಿದ್ದಾರೆ. ಇವನ್ ಗೋಪುರ ಕೂಡ ಗ್ರಾನೈಟ್ ಇಂದ ಮಾಡಿದ್ದಾರೆ. ಕೆಳಗಡೆ ನೀವು ತುಮಕೂರು ರೆಡ್ ಕಲರ್ ಗ್ರಾನೈಟ್ ಏನ್ ಬರುತ್ತೆ ಅದರ ಬಾರ್ಡರ್ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವಾಲ್ ಕ್ಲಾಡಿಂಗ್ ತರ ಗ್ರಾನೈಟ್ ನ ಕ್ಲಾಡಿಂಗ್ ತಗೊಂಡಿದ್ದಾರೆ. ಆ ಕ್ಲಾಡಿಂಗ್ ಮಧ್ಯದಲ್ಲೂ ಕೂಡ ಇನ್ನು ರೆಡ್ ಕಲರ್ ನ ಬಾರ್ಡರ್ ಗಳನ್ನ ತಗೊಂಡಿದ್ದಾರೆ. ಸೊ ಇದು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಡೋರ್ ನೋಡಿದ್ವಿ, ಹಾಗೆ ಇಲ್ಲೂ ಕೂಡ ಟೀಕುಡ್ ನ ಡೋರ್ ಬಂದಿದೆ. ಇದು ಅಷ್ಟೊಂದು ಕಾಸ್ಟ್ಲಿಯ ಡೋರ್ ಏನಲ್ಲ, ಒಂದು 25,000 ರೂಪಾಯಿ ಒಳಗಡೆ ನಿಮ್ಗೆ ಡೋರ್ ಮತ್ತು ವಾಸ್ಕಲ್ ಎರಡೂ ಸಿಗುತ್ತೆ. ಆ ಪ್ರೈಸ್ ಅಲ್ಲಿ ಸಿಗುವ. ಇನ್ನು ದೇವ್ರ ಮನೆ ಒಳಗಡೆ ಬಂದ್ರು ಅಷ್ಟೇ ಇಲ್ಲಿ 2 ಗ್ರಾನೈಟ್ ನ ಕಾಂಬಿನೇಷನ್ ಹಾಕಿದ್ದಾರೆ. ಅಲ್ಲಲ್ಲಿ ರೆಡ್ ಕಲರ್ ಗ್ರಾನೈಟ್ ನ ಬಳಸಿರೋದು ತುಂಬಾ ಹೈಲೈಟೆಡ್ ಆಗಿ ಕಾಣ್ತಾ ಇದೆ. ಇನ್ನು ಒಂದು ದೇವ್ರ ಕಟ್ಟೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು ಒಂದು 4x5 ಅಳತೆಯ ದೇವ್ರ ಮನೆ ಬರ್ತಾ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ವಾಲ್ಗೆ ಇಟಾಲಿಯನ್ ಮಾರ್ಬಲ್ ಫಿನಿಶ್ ಇರುವಂತಹ ವೆಟಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟೈಲ್ಸ್ ಗಳ ಮಧ್ಯದಲ್ಲಿ ಇಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಹೌದು, ಗೋಲ್ಡನ್ ಬೀಡಿಂಗ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆಗೆ ತುಂಬಾ ಹೈಲೈಟೆಡ್ ಆಗಿ ಕಾಣುತ್ತೆ ದೇವ್ರ ಮನೆ. ಸೊ ಇದನ್ನ ಯೂಸ್ ಮಾಡಬಹುದು ಲಾಂಗ್ ಟರ್ಮ್. ಅಂದ್ರೆ ಇವಾಗ ಟ್ರೆಂಡ್ ನಡೀತಾ ಇದೆ ಅಂತ ಅಲ್ಲ, ಯಾವುದೇ ಟೈಮ್ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡಬಹುದು. ಸೊ ಸಾಕಷ್ಟು ದೊಡ್ಡದಾದಂತಹ ಕಿಚನ್ ಸಿಗ್ತಾ ಇದೆ. ಕಿಚನ್ ನಲ್ಲಿ ನೀವು ನೋಡಬಹುದು 2 ಫೀಟ್ ನಷ್ಟು ಅಗಲವಾಗಿರುವಂತಹ ಕಿಚನ್ ಕೌಂಟರ್ ನ L ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಇನ್ನೂ ಯಾವುದು ಇಂಟೀರಿಯರ್ ವರ್ಕ್ ಮಾಡಿಸಿಲ್ಲ. ಕಿಚನ್ ಕೌಂಟರ್ ನ ಎದುರುಗಡೆಯಲ್ಲಿ ನೀವು ನೋಡಬಹುದು ಕಲ್ಲಿನ ಶೆಲ್ಫ್ ಗಳನ್ನ ಕೊಟ್ಟಿದ್ದಾರೆ. ಒಂದು 3 ರಿಂದ 4 ಕಲ್ಲಿನ ಶೆಲ್ಫ್ ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಕಂಪ್ಲೀಟ್ ಆಗಿ ಸಜ್ಜಾ ಸಿಗ್ತಾ ಇದೆ. ಇಲ್ಲ ಟೈಲ್ಸ್ ನ ಸೈಜ್ ಬಂದ್ರೆ 1 ಗೆ 1.5 ಸೈಜ್ ಅಲ್ಲಿ ಟೈಲ್ಸ್ ಸಿಗ್ತಾ ಇದೆ, ನೋಡಬಹುದು ನೀವು ಇಲ್ಲಿ.
ಗ್ರಾನೈಟ್ ನದೇ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇವಾಗ ಕ್ವಾಡ್ಸ್ ಬರುತ್ತೆ, SS ಬರುತ್ತೆ, ನೀವು ಯಾವ್ದು ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಗ್ರಾನೈಟ್ ನ ವಾಶ್ ಬೇಸಿನ್ ನ ಕೊಟ್ಟಿದ್ದಾರೆ. ವೈಟ್ ಕಲರ್ ಟೈಲ್ಸ್, ಬ್ಲಾಕ್ ಕಲರ್ ಕೌಂಟರ್ ತುಂಬಾನೇ ಹೈಲೈಟೆಡ್ ಆಗಿ ಕಾಣ್ತಿದೆ. ಈ ಮನೇಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ಕಿಚನ್ ಕೌಂಟರ್ ಕೆಳಭಾಗದಲ್ಲಿ ರುಬ್ಬೋ ಕಲ್ಲನ್ನ ಹಾಕೊಂಡಿದ್ದಾರೆ. ಹೌದು, ಇನ್ನು ನೋಡಬಹುದು ಎಲ್ಲಾ ಕಡೆ ಎಂಟ್ರನ್ಸ್ ಅಲ್ಲಿ ವುಡನ್ ಟೆಕ್ಸ್ಚರ್ ಇರುವಂತಹ ಟೈಲ್ಸ್. ಹೌದು, ಟೈಲ್ಸ್ ಅದು ವುಡ್ ವರ್ಕ್ ಅಲ್ಲ, ಟೈಲ್ಸ್ ಇಂದ ವಾಲ್ ಪ್ಯಾನಲಿಂಗ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ಬ್ಲಾಕ್ ಕಲರ್ ಟೈಲ್ಸ್ ಮಧ್ಯೆ ಮತ್ತೆ ಇಲ್ಲಿ ರೆಡ್ ಕಲರ್ ಟೈಲ್ಸ್ ನ ಒಂದು ಬ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಫ್ಲಶ್ ಡೋರ್ ನ ಕೊಟ್ಟಿದ್ದಾರೆ. ಇದಕ್ಕೆ ಬೆಡ್ರೂಮ್ಗೆ ಹೋಗ್ಲಿಕ್ಕೆ ಎಂಟ್ರನ್ಸ್ ಅಲ್ಲಿ ಡೋರ್ ಇದೆ. ಇಲ್ಲಿ ಫ್ಲಶ್ ಡೋರ್ ಬರ್ತಾ ಇದೆ. ಫ್ಲಶ್ ಡೋರ್ಗಳು ನಿಮಗೆ ಒಂದು 3000 ವರೆಗೂ ಸಿಕ್ಕಿ ಬಿಡುತ್ತೆ. ಇನ್ನು 10x10 ಅಳತೆಯ ರೂಮ್ ಬರ್ತಾ ಇದೆ. ರೂಮ್ ನಲ್ಲಿ ಕೂಡ ಸೇಮ್ ಗ್ರಾನೈಟ್ ಏನ್ ಮನೇಲಿ ನೋಡಿದ್ವಿ ನಾವು ಬ್ಲಾಕ್ ಗ್ರಾನೈಟ್, ಆ ಗ್ರಾನೈಟ್ ಎಲ್ಲಾ ಕಡೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಇಲ್ಲಿ ಸಜ್ಜಾ ಬರ್ತಾ ಇದೆ, ಒಂದ್ ಸೈಡ್ ಅಲ್ಲಿ ಸಜ್ಜಾ ಬರ್ತಾ ಇದೆ. ಕಿಚನ್ ನಲ್ಲಿ ನಾವು 3 ಸೈಡ್ ಸಜ್ಜಾ ನೋಡಿದ್ವಿ, ಇಲ್ಲಿ ಒಂದ್ ಸೈಡ್ ಸಜ್ಜಾ ಬರ್ತಿದೆ. ಇನ್ನು ಕಾಮನ್ ಬಾತ್ರೂಮ್ ನ ಎಂಟ್ರನ್ಸ್ ಏನಿದೆ ಅಲ್ಲ, ಅಲ್ಲಿ 2x4 ಅಳತೆಯ ಏನು ಟೈಲ್ಸ್ ಬರುತ್ತೆ, ಅದನ್ನ ಒಂದು ಬ್ಲೂಯಿಶ್ ಫಿನಿಶ್ ಅಲ್ಲಿ ಇರುವಂತಹ ಟೈಲ್ಸ್ ನ ಕಂಪ್ಲೀಟ್ ಆಗಿ ವಾಲ್ಗೆ ಹಾಕಿದ್ದಾರೆ. ಇದರಿಂದ 2 ಲಾಭ ಏನು ಅಂದ್ರೆ, ಬಾತ್ರೂಮ್ ಇಂದ ಬರಬೇಕಾದ್ರೆ ಗೋಡೆಗಳನ್ನ ಮುಟ್ಟಿದ್ರೆ, ವೆಟ್ ಹ್ಯಾಂಡ್ ಇಂದ ಗೋಡೆಗಳನ್ನ ಮುಟ್ಟಿದ್ರೆ ಗೋಡೆಗಳು ರಾಡಿ ಆಗೋದಿಲ್ಲ. ಈಸಿಯಾಗಿ ವೈಪ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಆಗಿ ಮೇಲ್ ತನಕ ರೂಪ್ ಟಾಪ್ ತನಕ ಹಾಕಿದ್ದಾರೆ. ಸೊ ಒಂದು ಲುಕ್ ಕೂಡ ಡಿಫ್ರೆಂಟ್ ಆದಂತಹ ಡಿಸೈನರ್ ಲುಕ್ ಅನ್ನ ಕೊಡ್ತಾ ಇದೆ. ಇನ್ನು ವಾಶ್ರೂಮ್ಗೆ ಇಲ್ಲಿ ವಾಟರ್ ಪ್ರೂಫ್ ನ ಫ್ಲಶ್ ಡೋರ್ ಗಳನ್ನ ಬಳಸಿದ್ದಾರೆ. ಇನ್ನು ಬಾತ್ರೂಮ್ ನ ಫ್ಲೋರಿಂಗ್ ನ ವಿಷಯಕ್ಕೆ ಬಂದ್ರೆ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ ಗಳನ್ನ ಹಾಕಿದ್ದಾರೆ. ಹೌದು, ಆಂಟಿ ಸ್ಕಿಡ್ ಟೈಲ್ಸ್ ಗಳನ್ನ ಫ್ಲೋರ್ ಗೆ ಹಾಕಿದ್ದಾರೆ. ಸೇಮ್ ಡಿಸೈನ್ ಅಲ್ಲಿ ಕೆಳಗಡೆ ಡಾರ್ಕ್ ಕಾನ್ಸೆಪ್ಟ್ ಅಲ್ಲಿ, ಮೇಲ್ಗಡೆ ಲೈಟ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದಾರೆ. ಬಟ್ ಏನು ಅಂದ್ರೆ ಓನ್ಲಿ 7 ಫೀಟ್ ವರೆಗೂ ಹಾಕಿದ್ದಾರೆ. ಬಾತ್ರೂಮ್ ಗಳಿಗೆ ಅಪ್ ಟು ರೂಪ್ ಟಾಪ್ ವರೆಗೂ ಒಂದು ಟೈಲ್ಸ್ ಹಾಕೋದನ್ನ ಸಜೆಸ್ಟ್ ಮಾಡ್ತೀವಿ. ಒಂದು ಲುಕ್ ಅಂದ್ರೆ ಅರ್ಧ ತನಕ ಚೆನ್ನಾಗಿ ಕಾಣುತ್ತೆ, ಅರ್ಧದ ಮೇಲೆ ಒಂಥರ ಕಾಣುತ್ತೆ. ಅದ್ರ ಬದಲು ಕಂಪ್ಲೀಟ್ ಆಗಿ ಮೇಲ್ಗಡೆ ತನಕ ಟೈಲ್ಸ್ ಹಾಕೋದು ರೆಕಮೆಂಡೇಶನ್ ಅಂತ ಅನ್ಬಹುದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲೂ ನಿಮಗೆ ಸೇಮ್ ಫ್ಲಶ್ ಡೋರ್ ಬರ್ತಾ ಇದೆ. ಸೇಮ್ ವಾಸ್ಕಲ್, ಸೇಮ್ ಫ್ಲಶ್ ಡೋರ್ ನ ಯೂಸ್ ಮಾಡಿದ್ದಾರೆ. ಸಾಕಷ್ಟು ದೊಡ್ಡದಾದಂತಹ ಒಂದು ಬೆಡ್ರೂಮ್ ಬರ್ತಾ ಇದೆ. ಸುಮಾರು ಒಂದು 10x12 ಅಳತೆಗಿಂತ ಜಾಸ್ತಿ ಇರುವಂತದ್ದೇ ಒಂದು ಬೆಡ್ರೂಮ್ ಬರ್ತಾ ಇದೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರ್ತಾ ಇದೆ. ಇಲ್ಲಿ ಮೇಲ್ಗಡೆ ನೀವು ನೋಡಬಹುದು ಒಂದ್ ಸೈಡ್ ಅಲ್ಲಿ ಸಜ್ಜಾ ಬರ್ತಾ ಇದೆ. ಸಜ್ಜಾ ಕೆಳಗಡೆ ಇಲ್ಲಿ ವಾರ್ಡ್ರೋಬ್ಗೆ ಅಂತ ಒಂದು 4 ಇಂಚಸ್ ಹೈಟ್ ನ ಒಂದು ಕಟ್ಟೆಯನ್ನ ಮಾಡಿದ್ದಾರೆ. ಮುಂದೆ ವಾರ್ಡ್ರೋಬ್ ಇಂಟೀರಿಯರ್ ವರ್ಕ್ ಮಾಡುವಾಗ ಅದನ್ನ ಯೂಸ್ ಮಾಡ್ತಾರೆ. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ ಫ್ಲೋರ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ನ ಬಳಸಿದ್ದಾರೆ. ಸೇಮ್ ಡಿಸೈನ್ ನ ಗ್ಲೋಸಿ ಟೈಲ್ಸ್ ಗಳನ್ನ ಮೇಲ್ಗಡೆ ಹಾಕಿದ್ದಾರೆ. ಅದ್ರ ಮೇಲೆ ಕಾಂಟ್ರಾಸ್ಟ್ ಅಲ್ಲಿ ಲೈಟ್ ಫಿನಿಶ್ ನಲ್ಲಿ ಮೇಲ್ಗಡೆ ಟೈಲ್ಸ್ ನ ನೋಡಬಹುದು. ಆದ್ರೆ 7 ಫೀಟ್ ವರೆಗೆ ಹಾಕಿರೋದೇ ಬೇಜಾರು, ಯಾಕಂದ್ರೆ ಮೇಲ್ಗಡೆ ವಾಲ್ಗೆ ಎಗರುತ್ತೆ ಮತ್ತೆ ಚೆನ್ನಾಗೂ ಕಾಣಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ಮೇಲ್ ತನಕ ಹಾಕಬೇಕಿತ್ತು ಅನ್ನೋದು ಮಾತ್ರ. ನೀವು ನಿಮ್ಮ ಮನೆ ಕೆಡಿಸಿದ್ರೆ ಅಪ್ ಟು ರೂಪ್ ಟಾಪ್ ವರೆಗೂ ಟೈಲ್ಸ್ ಹಾಕೋದನ್ನ ಮರಿಬೇಡಿ. ಇನ್ನು ಬಾತ್ರೂಮ್ ಇರ್ಬೋದು, ಡೋರ್ ಇರ್ಬೋದು, ಎಲ್ಲ ಕಡೆ ಬಳಸಿರುವಂತಹ ಫಿಟ್ಟಿಂಗ್ಗಳು, ಹ್ಯಾಂಡಲ್ಗಳು ಕೂಡ ತುಂಬಾನೇ ಚೆನ್ನಾಗಿದೆ. ಹೊರಗಡೆ ಬಂದ್ರೆ ಹೊರಗಡೆ ಪಾತ್ವೆ ಇದೆ. ಪಾತ್ವೆದಲ್ಲೂ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಮೀಟರ್ ಬಾಕ್ಸ್ ಬರ್ತಾ ಇದೆ. ರೋಪಲ್ಲೂ ಕೂಡ ಅಷ್ಟೇ ಲೈಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ನು ಸ್ಟೆಪ್ಸ್ ನ ಕೆಳಭಾಗದಲ್ಲಿ UPS ನ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. UPS ವಾಷಿಂಗ್ ಮೆಷಿನ್ ಪ್ಲೇಸ್ ಮಾಡ್ಕೊಳ್ಬಹುದು, ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಹಿಂದ್ಗಡೆ ಬಂದ್ರೆ ನಿಮ್ಗೆ ಸೆಟ್ ಬ್ಯಾಕ್ ಕಾಣ್ತಾ ಇದೆ. ಸಾಕಷ್ಟು ಎತ್ತರದ ಕಾಂಪೌಂಡ್ ಕೂಡ ಕಾಣ್ತಾ ಇದೆ. ಇನ್ನು ಇಲ್ಲಿ ಒಂದು 3 ಫೀಟ್ ನಷ್ಟು ಅಗಲವಾದಂತಹ ಸ್ಟೆಪ್ಸ್ ಬರ್ತಾ ಇದೆ. ಸ್ಟೆಪ್ಸ್ ಗೆ ಇಲ್ಲಿ MS ನ ರೈಲಿಂಗ್ಸ್ ನ ತಗೊಂಡಿದ್ದಾರೆ. ಹೌದು, MS ನ ರೈಲಿಂಗ್ಸ್ ಬರ್ತಾ ಇದೆ. ಸ್ಟೆಪ್ಸ್ ಗೆ ಗ್ರೂವ್ಸ್ ಮಾಡಿದ್ದಾರೆ. ಅಂದ್ರೆ ಏನಂತೀರಿ ಅಂದ್ರೆ ಲೈನ್ ಗಳನ್ನ ಹಾಕಿದ್ದಾರೆ. ಇದನ್ನು ಕೂಡ ಮಾಡಿಸ್ಕೋಬಹುದು. ಆಂಟಿ ಸ್ಕಿಡ್ ಆಗಿರುತ್ತೆ, ಇಲ್ಲ ಜಾರುತ್ತೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಟೆರೆಸ್ ನಲ್ಲೂ ಅಷ್ಟೇ ಇಲ್ಲೊಂದು ರೂಮ್ ಬರ್ತಾ ಇದೆ. ಈ ರೂಮ್ ಅಂದ್ರೆ 1 BHK ಅಲ್ಲ, ಸುಮ್ಮನೆ ಒಂದು ರೂಮ್ ಮತ್ತೆ ಒಂದು ವಾಶ್ರೂಮ್ ಮಾತ್ರ ಬರ್ತಾ ಇದೆ. ಇಲ್ಲಿ ಬಟ್ಟೆ ಒಣಸಕ್ಕೆ ಕಂಬಿ ಕಟ್ಟೋಕ್ಕೂ ಕೂಡ ಟೀ ಆಂಗಲ್ ಗಳನ್ನ ಹಾಕಿದ್ದಾರೆ. ಇಲ್ಲಿ ಬಾತ್ರೂಮ್ ನ ನೋಡಬಹುದು. ಹೊರಗಡೆ ಬಾತ್ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ವಾಟರ್ ಪ್ರೂಫ್ ಫ್ಲಶ್ ಡೋರ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಲೈಟ್ ಅಂಡ್ ಡಾರ್ಕ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನಿಮ್ಗೆ ಟೈಲ್ಸ್ ಗಳು ಬರ್ತಾ ಇದೆ. ಇಲ್ಲೂ ಕೂಡ ನೋಡಬಹುದು ನೀವು ಫ್ಲಶ್ ಡೋರ್ ನ ಬಳಸಿದ್ದಾರೆ. ಸಿಂಪಲ್ ಆಗಿರುವಂತಹ ಫ್ಲಶ್ ಡೋರ್ 2,500 ರೂಪಾಯಿಗೆಲ್ಲ ನಿಮ್ಗೆ ಈ ರೀತಿಯ ಫ್ಲಶ್ ಡೋರ್ ಗಳು ಸಿಗುತ್ತೆ. ಅಂಡ್ ತುಂಬಾನೇ ಲಾಂಗ್ ಟರ್ಮ್ ವರೆಗೂ ಬಾಳಿಕೆ ಕೂಡ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ವಾಟರ್ ಪ್ರೂಫ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅದು ಕೂಡ ವಾರ್ಡ್ರೋಬ್ ಗೆ ಅಂತ ಒಂದು ಕಟ್ಟೆಯನ್ನ ಮಾಡಿದ್ದಾರೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಗೆ ಅಂತ ವಿಂಡೋಸ್ ಬರ್ತಾ ಇದೆ. ಇನ್ನು ಇಲ್ಲೇ ಕೂಡ ಬಟ್ಟೆ ತೊಳೆಯೋಕೆ ಅಂತ ಪ್ರೊವಿಷನ್ ಕೊಟ್ಟಿದ್ದಾರೆ. ಉಳಿದಂತಹ ಟೈಲ್ಸ್ ಗಳನ್ನ ಅಲ್ಲಿ ಹಾಕಿದ್ದಾರೆ. ಇನ್ನು ಮೇಲ್ಗಡೆ ಇನ್ನೊಂದು ಸೆಕೆಂಡ್ ಟೆರೆಸ್ ಸಿಗುತ್ತೆ. ಅಲ್ಲಿಗೆ ಹೋಗೋಕೆ ನಿಮಗೆ MS ನ ಒಂದು ಸ್ಟ್ರಕ್ಚರ್ ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಲ್ಯಾಡರ್ ವಿತ್ ಹ್ಯಾಂಡಲ್ ತರ ಮಾಡಿದ್ದಾರೆ. ಸೊ ಆರಾಮಾಗಿ ಯೂಸ್ ಮಾಡಬಹುದು. ಇಲ್ಲಿ ಇನ್ನೂ ಒಂದು ಸೆಕೆಂಡ್ ಟೆರೆಸ್ ಸಿಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಒಂದು 8x8 ನ ಒಂದು ಟ್ಯಾಂಕ್ ರೂಮ್ ನ ಮಾಡಿದ್ದಾರೆ. ಮೇಲೆ ಕೆಪಾಸಿಟಿ ಒಂದು ಟ್ಯಾಂಕ್ ನ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗೋ ಕೂಡ ಒಂದು MS ನ ಲ್ಯಾಡರ್ ನ ಕೊಟ್ಟಿದ್ದಾರೆ. ಸೊ ಇದೊಂದು ಕಡಿಮೆ ಬಜೆಟ್ ಅಲ್ಲಿ ಕಟ್ಟಿರುವ ಮನೆ ಆದ್ರೂ ಕೂಡ ವ್ಯವಸ್ಥಿತವಾಗಿ ಕಟ್ಟಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.